ಕಾಳಿಂಗ ಬರದ ಕಪಟ ನಾಟಕದಲ್ಲಿ ಆರಿವಾಯಿತು ಶಿವಣ್ಣನ ಪ್ರಾಣ ಪಕ್ಷಿ. ಇನ್ನು ಆ ನಿನ್ನ ಮಗ ಶ್ರೀಧರ ಜೈಲಿಗೆ ಬಿದ್ದ ಅವನು ಮತ್ತೆ ಬಿಡುಗಡೆಯಾಗಿ ಬರುವುದು ಅವನ ಕನಸಿನ ಮಾತು. ನನ್ನ ಮುಂದಿನ ಗುರಿ ಏನು ಗೊತ್ತೇ? ನಿನ್ನ ಮುದ್ದಿನ ಸೊಸೆ ದೀಪ. ಅವಳ ಜೊತೆ ರಂಗಿನ ಆಟವನ್ನು ಆಡಿ ಕೊಬ್ಬಿನಿಂದ ಅಬ್ಬರಿಸಿದ ನೀನೀಗ ರೆಕ್ಕೆ ಇಲ್ಲದ ಹಕ್ಕೆ. ಈ ಗುರಿ ಇಟ್ಟ ಗರುಡನಿಂದ ನಿನಗೆ ಜೀವನ ಮುಕ್ತಿ. ನೆನೆಸಿಕೋ ನಿನ್ನ ಮನೆಯ ದೇವರು. ಮತ್ತೆ ಬರ್ತೀನಿ, ನಿನ್ನ ಸಂಸಾರ ಸರ್ವನಾಶ ಮಾಡೇ ಮಾಡ್ತೀನಿ. ಇವನು ಹೇಳೋದನ್ನೇ ಮಾಡ್ತಾನೆ, ಮಾಡೋದನ್ನೇ ಹೇಳ್ತಾನೆ. ನಾನು ಸುಮ್ಮನಿದ್ರೆ ಜಯರಾಜ, ತಲೆ ಕೆಟ್ರೆ ಮಳ್ಳಿ ವಸ್ತಾನು. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಒಂದು ತಿಳಿದೆ. ಹೂವೆಂದು ಕೊರಳಲ್ಲಿ ಹಾಕಿಕೊಂಡರೆ ಅದೇ ನನ್ನ ಪಾಲಿಗೆ ಹುರುಳಾಗಬೇಕು. ನನ್ನ ತಮ್ಮ ಶ್ರೀಧರ ಹೀಗೆ ಮಾಡಬನೆ, ಇದರಲ್ಲಿ ಏನೋ ಮೋಸವಿದೆ. ಆದಷ್ಟು ಬೇಗ ಅದನ್ನ ಪತ್ತೆ ಹಚ್ಚಿ ಆರೋಪಿಗೆ ತಕ್ಕ ಶಿಕ್ಷೆ ನೀಡಲೇಬೇಕು. ರೂಪಾ? ಹೌದು ಪ್ರಕಾಶ್, ನಾನೇ. ನಿಮ್ಮ ತಮ್ಮನನ್ನ ಬಂಧಿಸಿದ ದಿನದಿಂದ ನೀವು ಸರಿಯಾಗಿ ಊಟನೇ ಮಾಡ್ತಾ ಇಲ್ಲ, ನಿದ್ರೇನೂ ಮಾಡ್ತಿಲ್ಲ, ನನ್ನೊಂದಿಗೆ 4 ಮಾತನ್ನೂ ಮಾತಾಡ್ತಾ ಇಲ್ಲ. ದಿನನಿತ್ಯ ನೀವು ಇದೇ ರೀತಿ ನಡೆದುಕೊಂಡ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಕು ಪ್ರಕಾಶ್? ರೂಪ, ನಡೆಯಬಾರದ ಪ್ರಯತ್ನಗಳೆಲ್ಲ ನಡೆದೋಗಿರುವಾಗ ಹೇಗೆ ತಾನೇ ಮೊದಲಿನ ತರ ಇರಲು ಸಾಧ್ಯ? ಶ್ರೀಧರ ಇಷ್ಟೊಂದು ಮೋಸಗಾರನೆಂತೂ ನಾನು ಭಾವಿಸಿರಲಿಲ್ಲ. ನೋಡಿ, ನೀವು ತಿಳಿದುಕೊಂಡಿದ್ದು ತಪ್ಪು. ಶ್ರೀಧರ ಅಂಥ ವ್ಯಕ್ತಿನೇ ಅಲ್ಲ. ನನಗ್ಯಾಕೋ ಇದರಲ್ಲಿ ಅನುಮಾನ ಬರ್ತಾ ಇದೆ. ನಿಜ, ಶ್ರೀಧರ ಬಗ್ಗೆ ನನಗೆ ನಂಬಿಕೆ. ಆದರೆ ಜನರಾಡುವ ನುಡಿಯ ಕೇಳಿದರೆ ನನ್ನ ಎದೆ ನಡುಗುತ್ತಿದೆ. ಯಾರನ್ನ ಕಂಡರೆ ಕೈ ಎತ್ತಿ ಮುಗಿತಿದ್ದರೋ ಅಂತವರ ಮಗ ಶ್ರೀಧರ ಇಂಥ ಅಪವಾದನೆ ಮಾಡಬಾರದಾಗಿತ್ತು. ಅವನಿಂದ ನನ್ನ ತಂದೆ ದೂರವಾಗಿ ಹೋದರು. ನನ್ನ ಮನೆಯತನ ಮಾನ ಮಣ್ಣು ಪಾಲ ಆಗಿ ಹೋಯಿತು. ಅಡಕಿಗೆ ಹೋದ ಮಾನ ಆನಿ ಕೊಟ್ಟರು ಮಾರಳಿ ಬರದು. ಹೋದ ಮಾನ ಆನಿ ಕೊಟ್ಟರು
ಇದನ್ನೆಲ್ಲ ನೋಡಿ ಬದುಕುವುದಕ್ಕಿಂತ ಸಾಯುವುದು ಎಷ್ಟೇ ಪಾಲು ಮೇಲು ರೂಪ, ಸಾಯುವುದು ಎಷ್ಟೇ ಪಾಲು ಮೇಲು. ಸಮಾಧಾನ ಪಟ್ಟಿಕೊಳ್ಳಿ, ಸ್ವಲ್ಪ ಸಮಾಧಾನ ಪಟ್ಟಿಕೊಳ್ಳಿ. ನೋಡಿ, ಮನುಷ್ಯನ ಹಣೆ ಬರಹವೇ ಸರಿ ಇಲ್ಲದಾಗ ಯಾರನ್ನ ದೂಷಿಸಿದರೆ ಏನು ಪ್ರಯೋಜನ? ನೋಡಿ, ಬಹುಶಃ ಅಣ್ಣ ತಮ್ಮರ ಪ್ರೀತಿಯನ್ನ ಕಾಣಲಾರದೆ ಆ ವಿಧಿ ಇತ್ತ ದ್ರೋಹ ಬಗೆದಿರಬಹುದು. ನೀವೇನೇ ಅನ್ರಿ, ಇಂದಲ್ಲ ನಾಳೆ ನನ್ನ ಮೈದುನ ಶ್ರೀಧರ ನಿರಪರಾಧಿ ಅಂತ ಹೊರಗೆ ಬಂದೇ ಬರ್ತಾನೆ ಅಂತ ನನ್ನ ಅಂತರಾತ್ಮ ಹೇಳ್ತಾ ಇದ್ದೀರಿ. ಆದ್ರೆ ಇಷ್ಟಕ್ಕೆಲ್ಲ ಕಾರಣ ನೀಚರೇ ಇರಬಹುದು. ಯಾರದು ರೂಪ? ಮತ್ಯಾರು? ಅವನೇ ಆ ದ್ರೋಹಿ ಕಾಳಿಂಗ. ಪದೇ ಪದೇ ಅವರ ಹೆಸರು ಹೇಳಿ ನನ್ನ ಮನ ನೋಯಿಸಬೇಡ. ಯಾಕೆಂದರೆ ಅವರು ನನ್ನ ಪಾಲಿನ ದೇವರು, ನನಗ ದಾರಿ ತೋರಿಸಿದ ಗುರು. ಇನ್ನೊಂದು ಸರಿ ಅವರ ಬಗ್ಗೆ ಮಾತನಾಡಿದರೆ ನಾನಾಗಿರಲ್ಲ. ಕಳ್ಳಿನ ಹಾಲನ್ನ ಗೋವಿನ ಹಾಲೆಂದು ಭಾವಿಸಿಕೊಂಡಿರುವ ಅಮಾಯಕರೀರಿ ನೀವು. ನೀವು ತಿಳಿದುಕೊಂಡ ಹಾಗೆ ಒಳ್ಳೆ ವ್ಯಕ್ತಿ ಅಲ್ಲ ಕಾಳಿಂಗ. ಅವನು ಎಂಥವನಂತ ನಿಮಗಿಂತ ಚೆನ್ನಾಗಿ ನನಗೆ ಗೊತ್ತು. ನೋಡ್ತಾ ಇರಿ, ಇಂದಲ್ಲ ನಾಳೆ ಆ ಪಾಪಿಯ ಗುಣ ನಿಮಗೆ ಗೊತ್ತಾಗೇ ಆಗುತ್ತೆ. ಆಗ ನೀವೇ ಆ ಮೋಸಗಾರನಿಗೆ ತಕ್ಕ ಪಾಠ ಕಲಿಸ್ತೀರಾ. ನಡೀರಿ, ಈಗ ಸದ್ಯ ಮನೆಗೆ ಹೋಗೋಣ. ಮನೆಯಲ್ಲಿ ಯಾರಿದ್ದರೆಂದು ಮನೆಗೆ ಬರಲಿ ರೂಪ. ಅಪ್ಪ ಎಂದು ಕರೆಯಲು ಅಪ್ಪನೇ ಇಲ್ಲ, ತಮ್ಮನೆಂದು ಕರೆಯಲು ತಮ್ಮನಿಲ್ಲ. ದೀಪಳ ಮಖವನ್ನು ಕಂಡರೆ ನನ್ನ ಎದೆಯಲ್ಲಿ ಮುಳ್ಳು ಚುಚ್ಚಿದಂತೆ ಆಗುತ್ತದೆ ರೂಪ, ಮುಳ್ಳು ಚುಚ್ಚಿದಂತೆ ಆಗುತ್ತದೆ. ಅವಳ ಕಣ್ಣೀರಿಗೆ ನಾನೇ ಕಾರಣನಾದೆ. ಅಯ್ಯೋ ದೇವರೇ, ನಾನು ಪಾಪಿ, ನೀನು ಬರೇ ಕಲ್ಲು. ನಾನು ಪೊಲೀಸ್ ಆಗಿದ್ದೆ, ತಪ್ಪಾಯಿತೆ. ರೀ, ಮನಸ್ಸಿಗೆ ಆದ ಗಾಯವನ್ನ ಕಾಲವೇ ಸರಿಪಡಿಸುತ್ತೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇರಬೇಕು ಅಷ್ಟೇ. ನಡೆಯಿರಿ, ನೊಂದ ದೀಪಾಳ ಮನಸ್ಸಿಗೆ ಧೈರ್ಯದ ಮಾತುಗಳನ್ನು ಹೇಳಿ ಅವಳಿಗೆ ಸಂತೋಷ ಪಡಿಸೋಣ. ಎಂದೆಂದಿಗೂ ಅವಳೊಂದಿಗೆ ನಾವಿಬ್ಬರು ಇದ್ದೇವೆ ಅಂತ ಅವಳಿಗೆ ಧೈರ್ಯ ತುಂಬೋಣ. ನೀವು ಒಂದು ವೇಳೆ ಮನೆಗೆ ಬರದೆ ಹೋದ್ರೆ ನಿಮಗೆ ನನ್ನ ನಾಣೆ ಆಗಿದೆ. ಇದು ಲಿಖಿತವನ್ನು ತಪ್ಪಿಸುವವರು ಯಾರಿದ್ದಾರೆ? ಅದು ಏನ್ ನಡಿಬೇಕಾಗಿದೆ ಅದು ನಡೀತಿದೆ. ಬಾ ಪ್ರಕಾಶ್, ಯಾವಾಗ್ಲೂ ಸಂತೋಷದಿಂದ ಇರಲು ಈಗ ದೇವರು ನಮಗೆ ಬಿಡಲಿಲ್ಲ. ಕಣ್ಣೀರಿ ಸುರಿಸುವಂತೆ ಮಾಡಿದ್ದಾನೆ ನಮ್ಮ ಬಾಳಲ್ಲಿ. ಈಗಲಾದರೂ ಮನಸ್ಸಿನ ತೃಪ್ತಿಗೋಸ್ಕರ ಒಂದು ಹಾಡನ್ನು ಹಾಡಿ ನನಗೆ ಸಂತೋಷ ಪಡಿಸಬಹುದಲ್ಲ? ಮಾತುಗಳೇ ಮೌನವಾಗಿರುವಾಗ ಹೇಗೆ ತಾನೇ ನಾನಾಡಲಿ? ನೀನೇ ಒಂದು ಗೀತೆಯನ್ನು ಆಡಿ ಈ ನನ್ನ ಮನ ತಣಿಸಬಾರದೆ? ಆಗಲಿ, ನನ್ನ ನಲ್ಲನ ಮಾತನ್ನ ನಾನು ಮೀರಲು ಸಾಧ್ಯವೇ? ನಿಮ್ಮ ಆಸೆಯಂತೆ ಆಗಲಿ. ಮಿಲನ ಬಾಣಂಚಿನ ಹೊಸಗಾಲ ನನಗೆ